ಮುಂದುವರೆದ ಭಾಗ 20. ಅವಳು ತೂರಾಡುತ್ತಾ ಹೋಗಿ ಜೈಂಟ್ ವೀಲ್ನ ಕ್ಯಾಬ್ನಲ್ಲಿದ್ದಂಥ ಒಂದು ಆಸನದ ಮೇಲೆ ಕುಳಿತುಕೊಳ್ತಾಳೆ. ಅವಳನ್ನು ಹೇಗಾದರೂ ಮಾಡಿ ಶಾಂತಗೊಳಿಸಬೇಕು, ಅವಳಲ್ಲಿ ಏರಿರುವಂತಹ ಮತ್ತನ್ನು ಇಳಿಸಬೇಕು ಅಂತ ನಿರ್ಧರಿಸಿ ವಿಷ್ಣುವರ್ಧನ್ ಎದ್ದೇಳಬೇಕು ಅಂತ ಹೋಗ್ತಾನೆ. ಆದರೆ ಅದೇ ಕ್ಷಣದಲ್ಲಿ ಅವಳ ಒಂದು ಸಣ್ಣ ಅನಿಯಂತ್ರಿತ ಕೈ ನಿಧಾನವಾಗಿ ಅವನ ದೇಹವನ್ನು ಹೇರಿ ಅವನ ದೃಢವಾದ ಸೊಂಟವನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತೆ. ಅವಳು ಅವನನ್ನು ಬಿಡಲು ಸಂಪೂರ್ಣವಾಗಿ ನಿರಾಕರಿಸ್ತಾಳೆ. ಒಂದು ರೀತಿ ಕಪ್ಪೆಯ ಹಾಗೆ ಅವನನ್ನು ಬಿಗಿಯಾಗಿ ಹಿಡ್ಕೊಂಡಿರ್ತಾಳೆ. ವಿಷ್ಣುವರ್ಧನ್ ಇಂಚು ಕದಲದೆ ಹಾಗೆಯೇ ನಿಂತು ಬಿಡ್ತಾನೆ. ನನಗೆ ತುಂಬ ಬಿಸಿ ಆಗ್ತಿದೆ, ತುಂಬ ಬಿಸಿ ಆಗ್ತಿದೆ, ನನಗೆ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತ ಕೃಷ್ಣವೇಣಿ ನರಳೋಕೆ ಶುರು ಮಾಡ್ತಾಳೆ. ಪ್ರತಿ ಕ್ಷಣ ನಿಂತಾಗಲೂ ಕೃಷ್ಣವೇಣಿಗೆ ಲಕ್ಷಾಂತರ ಇರುವೆಗಳು ತನ್ನ ಇಡೀ ದೇಹವನ್ನು ಅರಿದು ತಿನ್ನುತ್ತವೆಯೋ ಅನ್ನೋ ಥರ ಇರಿಟೇಟ್ ಆಗ್ತಿತ್ತು. ವರ್ಣಾತೀತ ಕಿರಿಕಿರಿ ಉರಿ ಭಾಸವಾಗ್ತಿತ್ತು. ಇರು ಕೃಷ್ಣವೇಣಿ, ನನಗೊಂದಿಷ್ಟು ಸಮಯ ಕೊಡು, ಎಲ್ಲವೂ ಸರಿಯಾಗ್ತದೆ, ಸ್ವಲ್ಪ ಸುಮ್ಮನಿರು, ನನ್ನ ಒಳ್ಳೆಯ ಹುಡುಗಿಯಲ್ಲವೇ? ವಿಷ್ಣುವರ್ಧನ್ ಧ್ವನಿಯಲ್ಲಿದ್ದ ತೀವ್ರ ಆಸೆ ಮತ್ತು ಆಸೆಯ ಸೆಳೆತದಿಂದ ಧ್ವನಿ ಗಟ್ಟಿಯಾಗಿತ್ತು. ಆದರೂ ಅವನು ತಿರುಗಿ ಅವಳ ಮುಖವನ್ನು ನೋಡಲಿಲ್ಲ. ಒಮ್ಮೆ ನೋಡಿದರೂ ತಾನು ಸಂಪೂರ್ಣವಾಗಿ ನನ್ನ ನಿಯಂತ್ರಣವನ್ನು ಕಳೆದುಕೊಂಡು ಬಿಡ್ತೀನಿ ಅಂತ ಅವನು ಹೆದರುತ್ತಿದ್ದ. ನಾನು ಸಾಯುತ್ತೇನೆ ಅಂತ ಅನ್ನಿಸ್ತಿದೆ, ನನಗೆ ತೀವ್ರ ಸಂಕಟವಾಗ್ತಿದೆ. ಅವಳ ಉಸಿರಾಟವು ಸಂಪೂರ್ಣವಾಗಿ ಲಯ ತಪ್ಪಿ ತೀವ್ರವಾಗಿ ಚಲಿಸ್ತಾ ಇತ್ತು. ಆ ನರಕಯಾತನೆಯಿಂದ ತನ್ನನ್ನು ರಕ್ಷಿಸಲು ಯಾರೂ ಇರಲಿಲ್ಲವೇಕೆ? ಹತಾಶೆ ನಿಧಾನವಾಗಿ ಅವಳನ್ನು ಸಂಪೂರ್ಣವಾಗಿ ಆವರಿಸಿತ್ತು. ಅವಳು ತನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡು ಅಪ್ಪುಗಾಗಿ ಆತುರದಿಂದ ತನ್ನ ತಣ್ಣನೆಯ ಭುಜಗಳನ್ನು ತಾನೇ ಉಚ್ಚಿಕೊಂಡ್ಳು. ನಂತರ ಕುತ್ತಿಗೆಗೆ ತಾಗ್ತಿದ್ದ ತನ್ನ ಉದ್ದನೆಯ ಕೂದಲನ್ನು ಪಕ್ಕಕ್ಕೆ ತಳ್ತಾಳೆ. ಆದರೂ ಅವಳ ಕುತ್ತಿಗೆ ಮತ್ತು ಮುಖದಾದ್ಯಂತ ವರ್ಣಾತೀತ ಶಾಖ ಅನ್ನೋದು ಹರಡ್ತಾನೆ ಇತ್ತು. ಕೊನೆಗೆ ತಾಳಲಾರದೆ ಅವಳು ಸೀಟಿನ ಮೇಲೆ ಸುರುಳಿಯಾಗಿ ಬಿದ್ದು ತನ್ನ ದೇಹವನ್ನು ಅದರ ಮೇಲೆ ಉಜ್ಜಿಕೊಳ್ಳೋಕೆ ಶುರು ಮಾಡ್ತಾಳೆ. ಇತ್ತ ವಿಷ್ಣುವರ್ಧನ್ ಕೋಪದ ಆಜ್ಞೆ ತಲುಪಿದ ಕೂಡಲೇ ಜಯಂತು ಅದನ್ನು ತಕ್ಷಣವೇ ಕಾರ್ಯಗತಗೊಳಿಸಬೇಕು ಅಂತ ಹೊರಡ್ತಾನೆ. ಆ ದುಷ್ಟರ ವಿರುದ್ಧ ಕಠಿಣ ಕ್ರಮದ ಸೂಚನೆ ನೀಡಿದ ನಂತರ ವಿಷ್ಣುವರ್ಧನ್ ಮಾನಸಿಕವಾಗಿ ಸ್ವಲ್ಪ ಸಹಜ ಸ್ಥಿತಿಗೆ ಮರಳುತ್ತಾನೆ. ಆದರೆ ತಿರುಗಿ ಕೃಷ್ಣವೇಣಿಯನ್ನು ನೋಡಿದಾಗ ಅವಳ ಸ್ಥಿತಿ, ಅವಳು ಪಡುತ್ತಿರುವ ನರಕ ಯಾತನೆ ಸುಧಾರಿಸುವ ಬದಲು ಇನ್ನಷ್ಟು ಭೀಕರವಾಗಿ ಹದಗೆಡ್ತಾ ಇದೆ ಅಂತ ಅವನಿಗೆ ತುಂಬ ಸ್ಪಷ್ಟವಾಗಿ ಅರಿವಾಯಿತು. ಕ್ಷಣದಿಂದ ಕ್ಷಣಕ್ಕೆ ಅವಳು ಹೋಗ್ತಾ ಇರೋಂಥ ಸ್ಥಿತಿ ತುಂಬ ಕೆಟ್ಟದಾಗಿದೆ. ಅವಳು ತನ್ನನ್ನು ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ನರಳಾಡ್ತಿದ್ದಾಳೆ. ಕೃಷ್ಣವೇಣಿಯ ಕಾಲುಗಳು ಯಾತನೆಯಿಂದ ಒಂದಕ್ಕೊಂದು ಬಿಗಿಯಾಗಿ ಹೊತ್ತುಕೊಂಡು ಹಾವಿನ ರೀತಿ ನುಲಿತಾ ಇದ್ದಾವೆ. ಅವಳು ಮೊಣಕಾಲುಗಳ ಕೆಳಗೆ ತಲುಪುವ ಬಿಗಿಯಾದ ಪೆನ್ಸಿಲ್ ಸ್ಕರ್ಟ್ ಧರಿಸಿದ್ಲು. ಆ ಸ್ಕರ್ಟ್ ಅವಳ ದೇಹದ ವಿನ್ಯಾಸವನ್ನು ಬಿಗಿಯಾಗಿ ಅಪ್ಕೊಂಡು ಅವಳಿಗೆ ಅತ್ಯಂತ ಗಂಭೀರ ಹಾಗೂ ಕ್ಲಾಸಿ ಲುಕ್ಕನ್ನು ನೀಡ್ತಿತ್ತು. ಸಾಮಾನ್ಯವಾಗಿ ಅದು ಅವಳನ್ನು ಅತ್ಯಂತ ಕಟ್ಟುನಿಟ್ಟಾದ ವೃತ್ತಿಪರ ಮಹಿಳೆಯಂತೆ ಕಾಣುವಂತೆ ಮಾಡ್ತಿತ್ತು. ಆದರೆ ಈಗ ಅವಳ ಮುಖದಲ್ಲಿದ್ದಂತಹ ಆ ಕರುಣಾಜನಕ ಅಸಹಾಯಕ ಮುಖಭಾವ ಅವಳ ಸಾಮಾನ್ಯ ಕೂಲ್ ಲುಕ್ಕಿಂತ ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು. ಅವಳ ಸ್ಕರ್ಟ್ನ ಹಿಂಭಾಗದಲ್ಲಿ ಒಂದು ಸಣ್ಣ ಸೀಳಿತ್ತು. ಅರ್ಧ ಗಂಟೆಯ ಹಿಂದೆ ಅದು ಅತ್ಯಂತ ಸಭ್ಯವಾಗಿ ಮತ್ತು ವೃತ್ತಿಪರವಾಗಿ ಕಾಣ್ತಿತ್ತು. ಆದರೆ ಈಗ ಈ ಏಕಾಂತದ ಕತ್ತಲೆಯಲ್ಲಿ ಯಾವುದೇ ಪುರುಷನನ್ನು ಅಪರಾಧ ಮಾಡೋಕೆ ಅಂತ ಹೇಳಿ ಪ್ರಚೋದಿಸುವಂತೆ ತೋರ್ತಾ ಇತ್ತು. ಅವಳು ತನ್ನ ಕಾಲುಗಳನ್ನು ನೋವಿನಿಂದ ಮತ್ತೆ ಉಜ್ಜಿದ್ರಿಂದ ಆ ಪೆನ್ಸಿಲ್ ಕಟ್ ತನ್ನ ಆಕಾರವನ್ನು ಕಳೆದುಕೊಂಡು ವಿಕಾರವಾಗ್ತಾ ಇತ್ತು. ಅಲ್ಲಲ್ಲಿ ಸುಕ್ಕುಗಟ್ತಾ ಇತ್ತು. ವಿಷ್ಣುವರ್ಧನ್ ಸಂಪೂರ್ಣವಾಗಿ ಶಕ್ತಿಶಾಲಿ ಮತ್ತು ಆರೋಗ್ಯವಂತ, ಹಾಗೆ ತನ್ನ ಮನಸ್ಸನ್ನು ಬಿಗಿಯಾಗಿ ಇಟ್ಕೊಳ್ಳೋ ಪುರುಷನ ಕೂಡ ಆಗಿದ್ದ. 5 ವರ್ಷಗಳ ಹಿಂದೆ ಅವನು ಅವಳೊಂದಿಗೆ ಅನೇಕ ತೀವ್ರ ಉತ್ಸಾಹಭರಿತ ಪ್ರೇಮದ ರಾತ್ರಿಗಳನ್ನು ಆನಂದಿಸಿದ್ದ ಮತ್ತು ಈಗ ಅವನು ತನ್ನ ಆಸೆಯ ಬಯಕೆ ಮತ್ತು ಪೌರುಷ ಉತ್ತುಂಗದಲ್ಲಿರುವ ವಯಸ್ಸಿನಲ್ಲಿದ್ದನು. ಅವನು ತುಂಬ ಸುಮಾರು 5 ವರ್ಷಗಳಿಂದಲೂ ಕೂಡ ಯಾವುದೇ ಹೆಣ್ಣಿನ ಒಂದು ಸ್ಪರ್ಶವನ್ನಾಗಲಿ ಅವರ ಜೊತೆಯಾಗಲಿ ಮಾಡಿರಲಿಲ್ಲ. ಅವಳ ಈ ಯಾತನೆ, ಈ ಸುಕ್ಕುಗಟ್ಟಿದ ಸ್ಕರ್ಟ್, ಅವಳ ಬಿಸಿಯಾದ ನೆರಳಾಟ ವರ್ಷಗಳಿಂದ ಹತ್ತಿಕ್ಕಿದ್ದ ವಿಷ್ಣುವರ್ಧನ್ನ ಅಂತರಾಳದ ಆಸೆಯನ್ನು ಮತ್ತೆ ಬಗಿತಾ ಇದೆ, ಕೆರಳಿಸ್ತಾ ಇದೆ. ವಿಷ್ಣುವರ್ಧನ್ ಹಿಂತಿರುಗಿ ನೋಡಲೇ ಇಲ್ಲ. ಆದರೆ ಜೈಂಟ್ ವೀಲ್ ಕ್ಯಾಬಿನ್ ನಿಧಾನವಾಗಿ ಮೇಲೇರುವುದನ್ನು ನೋಡ್ತಾ ಇದ್ದಾಗೆ ಅವನ ಮನಸ್ಸಿನಲ್ಲಿ ನಡೆದ ತೀವ್ರವಾದ ಭಾವನಾತ್ಮಕ ಮತ್ತು ದೈಹಿಕ ಬದಲಾವಣೆಯನ್ನು ನಿಗ್ರಹಿಸೋಕೆ ಸಾಧ್ಯವೇ ಆಗಲಿಲ್ಲ.
ಅವನು ಎಷ್ಟೇ ಪ್ರಯತ್ನಿಸಿದ್ರೂ ಅವನಿಗೆ ಸಾಧ್ಯ ಆಗ್ತಾ ಇಲ್ಲ. ನನಗೆ ಬೇಕು, ನನಗೆ ಬೇಕು. ಕೃಷ್ಣವೇಣಿ ತನ್ನ ನಿಯಂತ್ರಣವನ್ನು ತಪ್ಪಿ ತಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲದೆ ನರಳುತ್ತಿದ್ದೇನೆ ಎಂದು ತನಗೆ ತಿಳಿಯದೆ ಸಂಕಟದಿಂದ ಆಕ್ರಂದಿಸೋಕೆ ಶುರು ಮಾಡ್ಕೊಳ್ತಾಳೆ. ಅವಳ ಇಡೀ ದೇಹವು ಬಿಗಿಯಾಗೋಕೆ ಪ್ರಾರಂಭಿಸಿತು. ಕೃಷ್ಣವೇಣಿಯ ಆ ಭಾರವಾದ ಉಸಿರಾಟ ಮತ್ತು ಮೃದುವಾದ ನರಳಾಟವು ಆಕೆ ಅವನನ್ನು ಬೇಡಿಕೊಳ್ಳುತ್ತಿರುವಂತೆ, ತನ್ನನ್ನು ಈ ನರಕದಿಂದ ಉಳಿಸಲು ಆಸೆ ಪಡುತ್ತಿರುವಂತೆ ಭಾಸವಾಯ್ತಿತ್ತು. ಅದೇ ಕ್ಷಣದಲ್ಲಿ ವಿಷ್ಣುವರ್ಧನ್ ಫೋನ್ ಅನ್ನೋದು ರಿಂಗಾಯಿತು. ಅದನ್ನು ಎತ್ತಿಕೊಳ್ತಾ ಇದ್ದಾಗೆ ಜಯಂತ್ನ ವೃತ್ತಿಪರ ಹೇಳಿಕೆ ಅವನ ಕಿವಿಗೆ ಬಿತ್ತು. ವಿಷ್ಣುವರ್ಧನ್ ಸರ್, ಪೊಲೀಸರು ಈ ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಜನರನ್ನ ಬಂಧಿಸಿದ್ದಾರೆ ಸರ್. ಆದರೆ ಶಂಕಿತರಲ್ಲಿ ಮಿಸ್ ರವಿಯವರ ಸಂಬಂಧಿಕರ ತಾಯಿ, ಮಗಳು ಕೂಡ ಇದ್ದಾರೆ ಅಂತ ಹೇಳ್ತಾನೆ. ವಿಷ್ಣುವರ್ಧನ್ ಧ್ವನಿ ಮಂಜುಗಡ್ಡೆಯಷ್ಟೇ ತಣ್ಣಗಿತ್ತು. ಅದು ಯಾರೇ ಆಗಿರಲಿ, ನನಗೆ ಚಿಂತೆ ಇಲ್ಲ. ಕಾನೂನು ಪ್ರಕಾರ ಅವ್ರಿಗೇನೇನು ಮಾಡಬೇಕು ಅದನ್ನು ಮಾಡಿ ಮುಗಿಸಿ. ಆದರೆ ಜಯಂತ್ ಮಾತ್ರ ಸ್ವಲ್ಪ ಭಯದಲ್ಲೇ ಹಿಂಜರಿತಾನೆ. ತಕ್ಷಣವೇ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲು ಅವನಿಗೆ ಸಾಧ್ಯವೇ ಆಗಲಿಲ್ಲ. ಆದ್ದರಿಂದ ಅವನು ವಿಷ್ಣುವರ್ಧನ್ ಅವರನ್ನು ಮರಳಿ ಕೇಳಬೇಕಾಯಿತು. ಸರ್, ಅದು ನಿರ್ದೇಶಕ ಶರ್ಮಾ ಅವರ ಮಗಳು ಶಾಲಿನಿ ಶರ್ಮಾ. ಅವರು ಕೂಡ ಆ ಮೇಜಿನಲ್ಲಿ ಇದ್ರು. ಅವಳನ್ನು ಹಿಡೀರಿ. ವಿಷ್ಣುವರ್ಧನ್ ಧ್ವನಿ ನರಕದ ಹಿಮ್ಮದಂತೆ ಎಪ್ಪುಗಟ್ಟಿತ್ತು. ಕೃಷ್ಣವೇಣಿ ಯಾಕೆ ಹೀಗೆ ಒದ್ದಾಡುತ್ತಾಳೆಂದು ಅವನಿಗೆ ತಿಳಿದಿರಲು ಹೇಗೆ ಸಾಧ್ಯ? ಅವಳಿಗೆ ಏನು ಬೇಕು ಮತ್ತು ಅವಳ ದೇಹದ ಯಾವ ಭಾಗ ಅದಕ್ಕಾಗಿ ಆತುರಿತಿದೆ ಎಂಬುದು ಅವನಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ಕೃಷ್ಣವೇಣಿ ಕಣ್ಣು ಮುಚ್ಚಿದ ನಂತರ ಅವಳು ಮತ್ತೆ ಅವುಗಳನ್ನು ತೆರೆಯಲೇ ಇಲ್ಲ. ಅವಳಿಗೆ ತನ್ನ ಸುತ್ತಲೂ ಯಾರಿದ್ದಾರೆ, ಏನಾಗ್ತಾ ಇದೆ, ತಾನು ಎಲ್ಲಿದ್ದೀನಿ ಅನ್ನೋ ಅರಿವು ಸ್ವಲ್ಪವೂ ಇರಲಿಲ್ಲ. ಆ ಒಂದು ಉತ್ತೇಜಕ ಮದ್ದು ಅವಳ ಮನಸ್ಸನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಂಡಿತ್ತು. ಅವಳನ್ನು ಕೇವಲ ಒಂದು ಆಸೆಭರಿತ ಪ್ರಾಣಿಯನ್ನಾಗಿ ಮಾಡಿತ್ತು. ಬರೀ ಆಸನದ ಮೇಲೆ ಉಜ್ಜಿಕೊಳ್ಳುವುದು ಅವಳಿಗೆ ಸಾಕಾಗಲಿಲ್ಲ. ಯಾತನೆ ತಾಳಲಾರದೆ ಅವಳು ತನ್ನ ನಡುಗುವ ಕೈಗಳಿಂದ ತನ್ನ ಸ್ಕರ್ಟ್ನೊಳಗೆ ಸೇರಿಕೊಳ್ಳಲು ಯತ್ನಿಸಿದ್ಲು. ಅಂತ ಮೆಲ್ಲನೆ ಗದರಿಸುತ್ತಾ ವಿಷ್ಣುವರ್ಧನ್ ತಕ್ಷಣವೇ ಅವಳ ಬಳಿಗೆ ಧಾವಿಸಿ ಬರ್ತಾನೆ. ಅವಳು ತನ್ನನ್ನು ತಾನು ಸ್ಪರ್ಶಿಸಿಕೊಳ್ಳದಂತೆ ತಡೆಯಲು ಅವಳ ಕೈಗಳನ್ನು ಬಿಗಿಯಾಗಿ ಹಿಡಿದುಕೊಳ್ತಾನೆ. ಯಾರೋ ಇಲ್ಲಿದ್ದಾರೆ ಮತ್ತು ಅದು ಒಬ್ಬ ಪುರುಷ. ಕೃಷ್ಣವೇಣಿ ಕಣ್ತೆರೆತಾಳೆ. ಅವಳ ಸಾಮಾನ್ಯ ವೈಚಾರಿಕತೆ ಮತ್ತು ನಾಚಿಕೆ ಸಂಪೂರ್ಣವಾಗಿ ಮಾಯವಾಗಿ ಹೋಗಿತ್ತು. ಅದಾದ ನಂತರ ಅವಳ ಮೃದುವಾದ ಒದ್ದಾಡ್ತಿರುವಂತಹ ದೇಹವು ತನ್ನ ತೋಳುಗಳಲ್ಲಿ ಸಂಪೂರ್ಣವಾಗಿ ಅರಿಯುವುದನ್ನು ಮತ್ತು ಅವಳ ಸಿಹಿ ಪರಿಮಳವು ತನ್ನ ಮೂಗಿನ ಹೊಳ್ಳೆಗಳನ್ನು ತಟ್ಟುವುದನ್ನು ವಿಷ್ಣುವರ್ಧನ್ ತೀವ್ರವಾಗಿ ಅನುಭವಿಸೋಕೆ ಶುರು ಮಾಡ್ತಾನೆ. ಅವನು ಅವಳಿಗೆ ಜ್ಞಾನವಿಲ್ಲ ಅಂದರೂ ಕೂಡ ಪರಿಸ್ಥಿತಿಯನ್ನು ವಿವರಿಸೋಕೆ ಶುರು ಮಾಡ್ತಾನೆ. ಕೃಷ್ಣವೇಣಿ, ಕೇಳಿಸ್ಕೊ. ನಿನಗೆ ಮಾದಕ ದ್ರವ್ಯವನ್ನು ನೀಡಲಾಗಿದೆ ಕೃಷ್ಣವೇಣಿ. ಆದ್ದರಿಂದ ನಾನು ಯಾರೆಂದು ನಿನಗೆ ತಿಳಿದಿಲ್ಲ. ಒಂದು ವೇಳೆ ನಾನು ನಿನಗೆ ಏನಾದರೂ ಮಾಡಿದರೆ ನೀನು ಬೆಳಗ್ಗೆ ಎದ್ದಾಗ ಅಳುವುದಿಲ್ಲ ಎಂದು ನನಗೆ ಭರವಸೆ ನೀಡಬಲ್ಲೆಯಾ? ನಾನು ಮಾಡಿದ್ದಕ್ಕೆ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ನನ್ನ ಜೀವನ ಪೂರ್ತಿ ನಿನ್ನನ್ನು ನೋಡ್ಕೊಳ್ತೇನೆ ಅಂತ ಅವನು ಅವಳ ಕಿವಿಯಲ್ಲಿ ಬಿಸಿ ಬಿಸಿಯಾಗಿ ಪಿಸುಗುಡ್ತಾನೆ. ಅವನ ಒಂದು ಕೈ ಅವಳ ಹಿಮದಂತಹ ಬಿಳಿ ತೆಳ್ಳಗಿನ ಕುತ್ತಿಗೆಯನ್ನು ಹಿಡಿದಿತ್ತು. ಇನ್ನೊಂದು ಕೈ ಅವಳ ಉದ್ದನೆಯ ಕೂದಲನ್ನು ಅತ್ಯಂತ ಪ್ರೀತಿಯಿಂದ ಸವರುತ್ತಿತ್ತು. ಅವನು ಅವಳ ತಲೆಯ ಮೇಲೆ ಮೆಲ್ಲನೆ ತಟ್ಟಿದಾಗ ಕೃಷ್ಣವೇಣಿ ಇನ್ನಷ್ಟು ವಿಧೇಯಳಾಗಿ ಅವನಿಗೆ ಶರಣಾಗೋಕೆ ಶುರು ಮಾಡ್ಕೊಳ್ತಾಳೆ. ನನ್ನ ಏನು? ಅವಳು ತೊದಲುತ್ತಾ. ಆದರೆ ವಿಷ್ಣುವರ್ಧನ್ ಏನು ಹೇಳ್ತಿದ್ದಾನೆಂದು ಆ ಮದ್ದಿನ ಗಮ್ಮಿನಲ್ಲಿ ಅವಳಿಗೆ ಒಂದು ಸ್ವಲ್ಪನೂ ಕೂಡ ಅರ್ಥವಾಗಲೇ ಇಲ್ಲ. ಈಗ ತನಗೆ ತೀವ್ರ ಬಾಯಾರಿಕೆ ಆಗ್ತಿದೆ ಎಂಬುದನ್ನು ಹೊರತುಪಡಿಸಿ ಅವಳಿಗೆ ಬೇರೆ ಏನೂ ಕೂಡ ತಿಳಿದೇ ಇರಲಿಲ್ಲ. ಆ ವ್ಯಕ್ತಿಯ ನುಣುಪಾದ ಮುಖದ ರಚನೆ, ಅವನ ನೇರ ಮೂಗು ಮತ್ತು ಅವನ ಪರಿಪೂರ್ಣವಾದ ಮೋಹಕವಾದ ತುಟಿಗಳಿಗೆ ಅವಳು ತನ್ನ ಮುಖವನ್ನು ತಂದು ಉಜ್ಜಿಕೊಳ್ತಾ ಇದ್ದಾಳೆ. ಎಡವಿ ಬೀಳುತ್ತಾ ಅವಳು ಅವನ ಕಡೆಗೆ ಹೋಗಿ ಅವನ ಪ್ರೀತಿಯ ತುಟಿಗಳನ್ನು ಮುಟ್ಟಿದ್ಲು. ಅವಳ ಮೃದುವಾದ ಸ್ಪರ್ಶ ಅವನ ಎದೆಯ ಮೇಲೆ ಹಿಂದಕ್ಕೆ ಮತ್ತು ಮುಂದಕ್ಕೆ ತಾಗ್ತಿತ್ತು. ವಿಷ್ಣುವರ್ಧನ್ ಕಣ್ಣುಗಳು ತೀವ್ರ ಆಸೆಯಿಂದ ಕೆಂಪಗಾಗಿದ್ವು. ಅವನಿಗೂ ಕೂಡ ತನ್ನ ಪ್ರೀತಿಯ ಹೆಂಡತಿಯನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಬೇಕನ್ನುವ ಅತಿಯಾದ ಆಸೆ ಕೂಡ ಇತ್ತು. ಆದರೆ ಒಂದು ಕ್ಷಣ ಅವಳು ನೋವು ಪಡಬಹುದು ಅಂತ, ಮರುಕ್ಷಣವೇ ಅವಳು ತೀವ್ರ ಆವೇಗದಿಂದ ಕಿರ್ಚಿದ್ಲು.
ಅವನ ತಣ್ಣನೆಯ ತುಟಿಗಳು ಅವಳ ತುಟಿಗಳನ್ನು ಸಂಪೂರ್ಣವಾಗಿ ಕಬ್ಬಳಿಸುತ್ತಿರುವುದನ್ನು ಅವಳು ಅನುಭವಿಸಿದ್ಲು. ಅವನು ಅವಳನ್ನು ಎಷ್ಟು ಉತ್ಸಾಹ ಮತ್ತು ಆವೇಶದಿಂದ ವಶಪಡಿಸಿಕೊಂಡ ಅಂದರೆ, ಅವಳನ್ನು ಪ್ರೀತಿಯಿಂದ ತುಂಡುಗಳಾಗಿ ಮುರಿದು ತನ್ನ ದೇಹದೊಳಗೆ ತುರುಕಿಕೊಳ್ಳುತ್ತಿದ್ದಾನೋ ಎಂಬಂತೆ ಭಾಸವಾಗೋಕೆ ಶುರುವಾಯಿತು. ಅವನು ತನ್ನ ದೇಹ ಮತ್ತು ಚಲನೆಯನ್ನು ಕೌಶಲ್ಯದಿಂದ ನಿರ್ವಹಿಸುತ್ತಿದ್ದಂತೆ ಅವಳ ಹೃದಯದ ಬಡಿತ ತೀವ್ರವಾಗಿ ಓಡಲು ಆರಂಭಿಸುತ್ತದೆ. ಶೀಘ್ರದಲ್ಲೇ ಅವಳು ಆಶಾದಾಯಕ ಆನಂದ ಮತ್ತು ಶಮನದ ಭಾವದಿಂದ ಗಾಳಿಗಾಗಿ ಜೋರಾಗಿ ಉಸಿರಾಡೋಕೆ ಅಂತ ಹೇಳಿ ಪ್ರಾರಂಭವನ್ನ ಮಾಡ್ತಾಳೆ. ಅವಳ ಕೆನ್ನೆಗಳಲ್ಲಿ ನಿಯಂತ್ರಣವಿಲ್ಲದ ಕಣ್ಣೀರು ಕೂಡ ಹರಿತಾ ಇತ್ತು. ಕೃಷ್ಣವೇಣಿ ತನ್ನೆಲ್ಲ ನಾಚಿಕೆಯನ್ನ ಕಳೆದುಕೊಂಡು ಯಾವುದೇ ಸಂಕೋಚವೂ ಇಲ್ಲದೆ ಅವನ ದೇಹದ ಮೇಲೆ ಆಸರೆ ಪಡೆದು ಕುಳಿತಿದ್ದಳು. ಜೇಂಟ್ ವೀಲ್ ಕ್ಯಾಬಿನ್ನಲ್ಲಿ ಇಬ್ಬರು ನಿಧಾನವಾಗಿ ಆಕಾಶದ ಮೇಲಕ್ಕೆ ಹತ್ತುತ್ತಾ ಅತ್ಯಂತ ಉತ್ಸಾಹದಿಂದ ಚುಂಬಿಸ್ತಿದ್ದಾರೆ. ಅವಳ ಸಣ್ಣ ತುಂಟ ಕೈಗಳು ಅವನ ಒಂದು ಶರ್ಟ್ನ ಮೇಲಿದ್ವು. ಈಕೆ ಸಂಪೂರ್ಣವಾಗಿ ತಾನ್ಯಾರು, ತಾನು ಕೃಷ್ಣವೇಣಿ, ತನ್ನ ಗತಕಾಲವನ್ನು ಪ್ರತಿಯೊಂದನ್ನು ಮರೆತು ಆಕೆ ಕೇವಲ ಒಂದು ಮಗುವಿನ ರೀತಿಯ ಮನಸ್ಸನ್ನು ಇಟ್ಕೊಂಡು ಎಂಜಾಯ್ ಮಾಡ್ತಾ ಇದ್ಲು. ಅವಳ ಬೆರಳುಗಳು ಅವನ ಶರ್ಟನ್ನು ಬೆಲ್ಟ್ ಅಡಿಯಿಂದ ಹೊರ ತೆಗೆದ್ವು. ಆದರೆ ವಿಷ್ಣುವರ್ಧನ್ ಅವಳ ಕೈಗಳು ಅಲ್ಲಿ ಇಲ್ಲಿ ಅಲೆದಾಡುವುದನ್ನು ತಡೆದು, ನೀನು ಇಲ್ಲಿ ಏನನ್ನ ಮುಟ್ಟಲಿದ್ದೀಯಾ ಎಂದು ನಿನಗೆ ತಿಳಿದಿದೆಯೇ ಎಂದು ಮೆಲುಧ್ವನಿಯಲ್ಲಿ ಕಠಿಣವಾಗಿ ಎಚ್ಚರಿಸೋಕೆ ಶುರು ಮಾಡ್ತಾನೆ. ಅವನು ಪ್ರತಿ ಬಾರಿಯೂ ಕೂಡ ಆಕೆ ತಪ್ಪು ಮಾಡದ ಹಾಗೆ, ತಾನು ಏನು ಮಾಡುತ್ತಿದ್ದೀಯಾ ಅಂತ ಎಚ್ಚರಿಸುವ ಹಾಗೆ ಪ್ರತಿ ಬಾರಿ ಹೇಳ್ತಿದ್ದ. ನನಗೆ ಇಷ್ಟ ಆಯಿತು. ಅವನು ಅವಳನ್ನು ಮತ್ತೆ ಸೀಟಿಗೆ ಹೊತ್ತಿ ಉಸಿರುಗಟ್ಟುತ್ತಾ ಮುತ್ತು ಕೊಡ್ತಿದ್ದ. ಆದರೆ ಕೈಗಳು ಮಾತ್ರ ಸುಮ್ಮನಿರದೆ ಅವನನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ವು. ನಿಮಗೆ ಇದು ಇಷ್ಟವಾಯಿತೆ? ವಿಷ್ಣುವರ್ಧನ್ ಮೃದುವಾದ ಧ್ವನಿಯಲ್ಲಿ ಕೇಳ್ತಾ ಇದ್ದಾನೆ. ಒಂದೇ ಏಟಿಗೆ ಅವಳನ್ನು ಸೀಟಿನಿಂದ ಮೇಲಕ್ಕೆತ್ತಾನೆ. ಅವನ ಪ್ರತಿಯೊಂದು ಚಲನೆಯೂ ತ್ವರಿತ ಮತ್ತು ಆವೇಶಭರಿತವಾಗಿತ್ತು. ಅವಳನ್ನು ತನ್ನ ಆಸನದಿಂದ ಮೇಲೆತ್ತಲಾಯಿತು. ಗಟ್ಟಿಮುಟ್ಟಾದಂತಹ ಸ್ನಾಯುಗಳು ದೇಹಕ್ಕೆ ಡಿಕ್ಕಿ ಹೊಡೆದು ಅದರ ಹಿಡಿತಕ್ಕೆ ಕೃಷ್ಣವೇಣಿಯಂತೂ ಸಿಲುಕಿ ಹೋಗಿದ್ಲು. ಆ ವ್ಯಕ್ತಿಯ ಬಿಗಿಯಾದ ಅಪ್ಪುಗೆಯಲ್ಲಿ ತಾನು ಬಿದ್ದಿದ್ದೇನೆಂದು ಅರಿತುಕೊಳ್ಳಲು ಅವಳಿಗೆ ಕೆಲವೊಂದಷ್ಟು ಕ್ಷಣಗಳೇ ಬೇಕಾದವು. ಬಹುಶಃ ನಿನಗೆ ಇದು ಇನ್ನೂ ಹೆಚ್ಚು ಇಷ್ಟವಾಗ್ತದೆ ಎಂದು ವಿಷ್ಣುವರ್ಧನ್ ಕೂಡ ಹೇಳ್ತಿದ್ದ. ಜೇಂಟ್ ವೀಲ್ ಕ್ಯಾಬಿನ್ನ ಗಾಜಿನ ಕಿಟಕಿಗೆ ಅವಳ ಬೆನ್ನನ್ನು ಒರಗಿಸಿ ಗಾಳಿಯಲ್ಲಿ ತೇಲುತ್ತಾ ಅವನು ಅವಳ ಮೃದುವಾದ ಗುಲಾಬಿ ದಳಗಳಂತಿದ್ದ ತುಟಿಗಳಿಗೆ ಮುತ್ತಿಡ್ತಿದ್ದ. ಆ ಮೃದುತ್ವ ಮತ್ತು ತಂಪು ಅವಳ ಚರ್ಮದ ಮೇಲೆ ನೆಲೆಗೊಂಡಿತ್ತು. ಅವಳಲ್ಲಿದ್ದಂತಹ ಒಂದು ಬಿಸಿಯಾದ ತಾಪಮಾನವನ್ನು ಗಳಿಗೆಗೂ ಕೂಡ ತಂಪು ಮಾಡ್ತಾ ಬರ್ತಾ ಇತ್ತು. ಅವಳಿಗಂತೂ ತಾನು ಗಾಳಿಯಲ್ಲಿ ತೇಲುತ್ತಿರುವಂತೆ ಭಾಸವಾಗ್ತಿತ್ತು. ಅವನ ಆಕರ್ಷಣೆಗೆ ಆಕರ್ಷಿತಳಾದ ಅವಳು ಕೈಚಾಚಿ ಅವನ ದೃಢವಾದ ಸೊಂಟದ ಸುತ್ತಲೂ ತನ್ನ ತೋಳುಗಳನ್ನು ಸುತ್ತುಕೊಂಡಿದ್ಲು. ಆಕೆ ಹೊಲೆದು ಹೋದ ಹಾಗಿತ್ತು. ಅವನ ಅಪ್ಪುಗೆಯಲ್ಲಿದ್ದ ಮಹಿಳೆ ತನ್ನ ಬಳಿಗೆ ಬರುತ್ತಿರುವುದನ್ನು ಅವನು ಅನುಭವಿಸಿದಾಗ ಅವನು ತನ್ನ ತೆಳುವಾದಂತಹ ಪ್ರೀತಿಯನ್ನು ತೆರೆದು ಅವಳನ್ನು ಆಸೆಯ ಆಳಕ್ಕೆ ಮುನ್ನಡೆಸ್ತಾನೆ. ಕೃಷ್ಣವೇಣಿಯಂತೂ ಅತಿಯಾದ ಬಿಳುಪಿನ ಹೆಣ್ಣು. ಸಣ್ಣ ಬಿಳಿ ಕೈಗಳು ಮೊದಲು ಆ ಮನುಷ್ಯನ ಸೊಂಟವನ್ನು ಹಿಡಿದಿದ್ವು. ನಂತರ ಅವನ ಅಗಲವಾದ ಗಟ್ಟಿಮುಟ್ಟಾದ ಭುಜಗಳನ್ನು ಕೂಡ ತಲುಪಿದ್ವು. ಆಕೆ ತನ್ನ ನಾಚಿಕೆಯನ್ನೆಲ್ಲ ಬದಿಗೊಟ್ಟು ನನಗೆ ಬೇಕು ಅಂತ ಅವಳು ನಾಚಿಕೆ ಇಲ್ಲದೆ ಕೂಗಿದ್ಲು. ಅವಳ ಕಣ್ಣುಗಳಲ್ಲಿ ನೀರು ಕ್ಷಣ ಕ್ಷಣಕ್ಕೂ ಜಿನುಗ್ತಾ ಇತ್ತು. ಅವಳು ಅಳುವ ಅಂಚಿನಲ್ಲಿದ್ಲು. ವಿಷ್ಣುವರ್ಧನ್ ಅವಳ ಸುಂದರವಾದ ಕಾಲರ್ ಬೋನನ್ನು ನಿಧಾನವಾಗಿ ಕಚ್ಚುತ್ತಾನೆ. ನಿಟ್ಟುಸಿರು ಬಿಡುತ್ತಾ ಅವನು ಒಂದು ಕೈಯನ್ನು ಅವಳ ತಲೆಯ ಹಿಂದೆ ಇಟ್ಟು ಇನ್ನೊಂದು ಕೈಯನ್ನು ತನ್ನ ಬೆಲ್ಟ್ಗೆ ತೆಗೆದುಕೊಂಡು ಅದನ್ನು ಸುಲಭವಾಗಿ ತೆಗಿತಾನೆ. ಟಿಂಗ್ ಟಿಂಗ್. ಅತ್ಯಂತ ಅಕಾಲಿಕ ಕ್ಷಣದಲ್ಲಿ ಫೋನ್ ಪದೇ ಪದೇ ರಿಂಗಣಿಸೋಕೆ ಶುರು ಮಾಡುತ್ತೆ. ಆದರೆ ಆ ಕ್ಷಣದಲ್ಲಿ ವಿಷ್ಣುವರ್ಧನ್ ಇದ್ದ ಸ್ಥಿತಿಯಲ್ಲಿ ಅದನ್ನು ಅವನು ಗಮನಿಸಲಿಕ್ಕೆ ಹೋಗಲ್ಲ. ಆ ಮಹಿಳೆಯ ನಿರಂತರ ನರಳಾಟ, ಆ ಒಂದು ಅಮಲಿನಲ್ಲಿ ಅವನು ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದ. ಮತ್ತೆ ಫೋನ್ ಕ್ಷಣಕ್ಕೂ ರಿಂಗಾಯಿತು. ವಿಷ್ಣುವರ್ಧನ್ ಅದನ್ನು ಎತ್ತುಕೊಂಡು ಕಾಲರ್ ಐಡಿಯನ್ನು ನೋಡ್ತಾನೆ. ಜಯಂತರಾವ್. ಅವನ ನೋಟ ಈ ಕ್ಷಣದಲ್ಲಿ ತಣ್ಣಗಾಯಿತು. ಅವನು ಫೋನನ್ನು ತನ್ನ ತಲೆಯ ಹಿಂದೆ ಎಸಿತಾನೆ. ಅದು ನೆಲಕ್ಕೆ ಬಿದ್ದಿತ್ತು. ನಂತರ ಅವನು ಬಾಗಿ ಆ ಒದ್ದೆಯಾದ ಬೇಡಿಕೊಳ್ಳುವ ಕಣ್ಣುಗಳಿಂದ ಮುತ್ತಿಡ್ತಾನೆ. ಅವನ ಆ ದೊಡ್ಡದಾದ ಕೈ ಅವಳ ಪ್ರತಿಯೊಂದು ಆಸೆಯನ್ನು ಕೂಡ ಉನ್ಮಾದದಿಂದ ಸವರ್ತಾ ಇತ್ತು. ಮತ್ತೆ ಫೋನ್ ರಿಂಗಾಯಿತು. ಕ್ಷಣಕ್ಕೂ ಪದೇ ಪದೇ ಈ ರೀತಿ ಕರೆ ಬರ್ತಾ ಇರೋದು ಅವನಿಗೆ ತುಂಬ ಕಷ್ಟ ಅನಿಸ್ತಾ ಇತ್ತು. ಜಯಂತ್ ಕಾರ್ನಲ್ಲಿದ್ದ. ಒಂದು ಕೈಯಲ್ಲಿ ಫೋನ್ ಹಿಡಿದು ಇನ್ನೊಂದು ಕೈಯಲ್ಲಿ ಅಣಿಯನ್ನು ಹಿಡಿದು ತುಂಬ ಚಿಂತೆಗೀಡಾಗಿದ್ದ. ತನ್ನ ಬಾಸ್ಗೆ ಎಷ್ಟು ಬಾರಿ ಕರೆ ಮಾಡಿದ್ದೇನೆಂಬುದನ್ನೇ ಅವನು ಮರೆತು ಹೋಗಿದ್ದ. ಸುಮಾರು 8, 9 ಅಥವಾ 10. ಕೊನೆಗೆ ಯಾರೋ ಅದನ್ನು ಎತ್ತುಕೊಂಡ್ರು.
ಜಯಂತ್ ತನ್ನ ಮಾತುಗಳನ್ನು ಮನಸ್ಸಿನಲ್ಲಿ ಎಚ್ಚರಿಕೆಯಿಂದ ಜೋಡಿಸಿಕೊಂಡನು. ಏನು ಹೇಳಬೇಕು ಏನು ಹೇಳಬಾರ್ದು ಅಂತ ಅವನು ಲೆಕ್ಕಾಚಾರ ಆಗ್ತಿದ್ದಾನೆ. ಜಯಂತ್ ಫೋನನ್ನು ಬಿಗಿಯಾಗಿ ಹಿಡಿದುಕೊಂಡು, ದಯವಿಟ್ಟು ಕ್ಷಮಿಸಿ ಸರ್, ಆದರೆ ನಾನು ಈ ಕರೆ ಖಂಡಿತ ಮಾಡಲೇಬೇಕಾಯಿತು. ಹೋಟೆಲ್ ಕಸದ ತೊಟ್ಟಿಯಲ್ಲಿ ನಮಗೆ ಔಷಧದ ಬಾಟಲಿಗಳು ಕೂಡ ಸಿಕ್ಕಿದೆ. ನಂತರ ಅದರಲ್ಲಿ ಉಳಿದ ದ್ರವವನ್ನು ಪರೀಕ್ಷೆಗೆ ಕಳಿಸಿದ್ದೀವಿ. ಫಲಿತಾಂಶಗಳು ಬಹಳ ಬೇಗನೆ ಬಂದವು. ಈ ಒಂದು ಉತ್ತೇಜಕ ಹುಡುಗಿಯರಿಗೆ ತುಂಬ ಅಪಾಯಕಾರಿ. ಯಾಕಂದರೆ ಅದನ್ನು ಸೇವಿಸಿದ ಯಾವುದೇ ಒಂದು ಹೆಣ್ಣಾಗಲಿ ಮಹಿಳೆಯಾಗಲಿ ಒಬ್ಬ ಪುರುಷನೊಂದಿಗೆ ಒಂದು ಸಂಬಂಧ ಹೊಂದಲು ಸಾಧ್ಯವಾಗುವುದಿಲ್ಲ. ನೀನು ಹಾಗೆ ಹೇಳಿದರೆ ಏನಾಗ್ತದೆ? ವಿಷ್ಣುವರ್ಧನ್ ಧ್ವನಿಯು ಜಯಂತ್ನ ಕಿವಿಗಳನ್ನು ಮಂಜುಗಡ್ಡೆಯಷ್ಟೇ ತೀಕ್ಷ್ಣವಾದ ಮತ್ತು ಮಾತುಗಳಿಂದ ಚುಚ್ಚಿತು. ಈ ಕಡೆ ವಿಷ್ಣುವರ್ಧನ್ಗೆ ಒಂದು ರೀತಿಯ ಭಯವೋ ಅಥವಾ ಚಿಂತೆಯೋ ಶುರುವಾಗಿತ್ತು. ಜಯಂತ್ ಮುಂದೆ ಏನು ಹೇಳಬೇಕು ಅನ್ನೋ ಕಾತುರತೆ ಅವನಲ್ಲಿತ್ತು. ಜಯಂತ್ ತಲೆಯಿಂದ ಬೆವರು ಸುರಿತು. ಹಾಗೆ ಆದಲ್ಲಿ ಅವರಿಗೆ ತೀವ್ರ ರಕ್ತಸ್ರಾವವಾಗಬಹುದು. ಬೇಸಿಗೆ ಆರಂಭವಾಗಿತ್ತು. ಆದರೆ ಜಯಂತ್ಗೆ ತನ್ನ ಕುತ್ತಿಗೆಗೆ ಚಾಕು ಹಾಕಿದಂತೆ ಭಾಸವಾಯಿತು. ಆ ಚಳಿ ಅವನ ಬೆನ್ನುಮೂಳೆಯ ಮೇಲೆ ಹರಿಯಿತು. ಒಬ್ಬ ಮಹಿಳಾ ವೈದ್ಯರನ್ನ ಇಲ್ಲಿಗೆ ಬರಲು ಹೇಳಿ. ದೀರ್ಘ ಮೌನದ ನಂತರ ವಿಷ್ಣುವರ್ಧನ್ ಹಿಮಾವೃತ ಧ್ವನಿಯಲ್ಲಿ ಆದೇಶಿಸ್ತಾನೆ. ಜೈಂಟ್ ವೀಲ್ನಲ್ಲಿ ವಿಷ್ಣುವರ್ಧನ್ ಬಿಸಿ ದೇಹವು ಕೃಷ್ಣವೇಣಿಯಿಂದ ಒಂದು ನಿರ್ದಿಷ್ಟ ದೂರದಲ್ಲಿತ್ತು. ತಾನು ಒಂದು ಕ್ಷಣ ಮಿಸ್ ಆಗಿದ್ರೂ ಕೂಡ ಪಾಪ ಕೃಷ್ಣವೇಣಿಯ ಒಂದು ಜೀವಕ್ಕೆ ಆಪತ್ತಾಗಿತ್ತು. ಆದರೆ ಕೃಷ್ಣವೇಣಿ ತಣಿಸಲಾಗದ ಶೂನ್ಯತೆಯನ್ನು ಅನುಭವಿಸುತ್ತಾ ಮತ್ತೆ ಅವನ ಬಳಿಗೆ ಬಂದ್ಲು. ಅವಳು ಅವನ ಬಲಿಷ್ಠ ಭುಜಗಳ ಮೇಲೆ ಹತ್ತಿದ್ಲು. ಅವಳ ದೇಹವು ತನ್ನ ಆಸೆಯನ್ನು ತೋರಿಸ್ತು. ಈ ಶಕ್ತಿಯುತ ಪುರುಷ ದೇಹವನ್ನು ಅವಳು ತುಂಬ ಇಷ್ಟಪಟ್ಟಿದ್ದಾಳೆ ಎಂಬುದು ಮಾತ್ರ ಸ್ಪಷ್ಟವಾಗಿತ್ತು. ಇಬ್ಬರೂ ಕೂಡ ಒಂದು ವಯಸ್ಸಿನ ತಮ್ಮ ಆಸೆಗಳನ್ನು ಮತ್ತು ಅಗತ್ಯಗಳನ್ನು ವ್ಯಕ್ತಪಡಿಸ್ತಾನೆ ಇದ್ರು. ಆದರೆ ಅವನ ಮನಸ್ಸಿನಲ್ಲಿ ಮಾತ್ರ ಇದು ಇನ್ನು ಮುಂದುವರೆದರೆ ತುಂಬ ಕಷ್ಟ ಅಂತ ಅವಳು ಉಸಿರುಗಟ್ಟಿದಾಗ ಮಾತ್ರ ಅವನು ಮಾತ್ರ ಬಿಡುಗಡೆ ಮಾಡ್ತಿದ್ದ. ಆದರೆ ಮುಂದಿನ ಕ್ಷಣ ಅವಳು ಸ್ವಲ್ಪ ತಲೆ ಎತ್ತುತ್ತಿದ್ದಂತೆ ಆ ವ್ಯಕ್ತಿಯ ಬೆಚ್ಚಗಿನ ಒದ್ದೆಯಾದ ತುಟಿಗಳು ಅವಳ ಕಿವಿಯನ್ನು ಸಮೀಪಿಸ್ತಿದ್ವು. ವಿಷ್ಣುವರ್ಧನ್ ಮಾತ್ರ ಕ್ಷಣಕ್ಕೂ ತನ್ನ ಎಲ್ಲೆ ಮೀರಿ ಹೋಗ್ತಿದ್ದಂತಹ ಆಸೆಗಳನ್ನು ಆ ಕ್ಷಣವನ್ನು ಮತ್ತೆ ಹತೋಟಿಗೆ ತಂದುಕೊಂಡು ತಾನು ಏನು ಮಾಡ್ತಿದ್ದೀನಿ ಅನ್ನೋ ಅರಿವಿನಲ್ಲಿ ಬರೋಕೆ ಬಹಳ ಪ್ರಯತ್ನಿಸ್ತಿದ್ದ. ಕೃಷ್ಣವೇಣಿಗೆ ನರಳುವುದನ್ನು ತಡೆಯೋಕ್ಕಾಗ್ತಿಲ್ಲ. ಅವಳ ಸುಂದರ ಮುಖ ಆಸೆಯಿಂದ ಕೆಂಪಗಾಗಿ ಹೋಗಿತ್ತು. ಅವಳಿಗೆ ತಿಳಿಯದೆಯೇ ಅವನ ಬಟ್ಟೆಗಳು ಅವಳ ಬಟ್ಟೆಗಿಂತ ಹೆಚ್ಚಾಗಿ ಬಿಚ್ಚಲ್ಪಟ್ಟಿದ್ವು. ಅವನ ಶರ್ಟ್ನ ಕೆಳಗಿನ ಹೊಲಿಗೆ ಅವನ ಪ್ಯಾಂಟ್ನಿಂದ ಹೊರಬಂದಿತ್ತು. ಕೇವಲ 4 ಗುಂಡಿಗಳು ಮಾತ್ರ ಬಿಚ್ಚಲ್ಪಟ್ಟಿದ್ವು. ಅವನು ಅವಳ ಒಂದು ಕಿವಿಯ ಆಲೆಯನ್ನು ಮುತ್ತಿಕ್ಕುತ್ತಾ ಅವಳ ಕುತ್ತಿಗೆಯಿಂದ ಕಾಲರ್ ಬೋನ್ನವರೆಗೂ ಪ್ರತಿಯೊಂದು ಇಂಚನ್ನ ಚರ್ಮವನ್ನು ನಿಧಾನವಾಗಿ ಆಸ್ವಾದಿಸುತ್ತಾ ಪ್ರೀತಿಯಿಂದ ಆನಂದಿಸುತ್ತಾ ಆ ಕ್ಷಣವನ್ನು ಕಳೆಯೋಕೆ ಶುರು ಮಾಡ್ತಾನೆ. ಹಾಗೆ ಅವಳ ದೇಹವು ಪ್ರೀತಿಯಿಂದ ಆನಂದದಿಂದ ನಡುಕ್ತಾ ಇತ್ತು. ಆ ಮನುಷ್ಯನ ಸ್ಥಿರ ಹೃದಯದ ಬಡಿತ, ಕ್ರಮೇಣ ಕಷ್ಟಪಡುತ್ತಿದ್ದ ಉಸಿರಾಟ, ಅವನ ತೆಳುವಾದ ಸೊಂಟ, ಅವನ ದೃಢವಾದ ಎದೆ ಇವೆಲ್ಲವೂ ಅವಳ ಬುದ್ಧಿಶಕ್ತಿಯನ್ನು ಕೊಲ್ಲುವಂತಹ ಮಾರಕ ಆಯುಧಗಳಾಗಿ ಪರಿಣಮಿಸಿದ್ವು. ಕಥಾಭಾಗ ಮುಂದುವರಿಯುತ್ತೆ. ದಯವಿಟ್ಟು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.